ಸಾರ್ವಜನಿಕ ಪ್ರದೇಶದಲ್ಲಿ ನಿರ್ಮಾಣ ನಗರಸಭೆಯ ಪ್ರತಿಮೆ ನಿಧಿಯಿಂದ ವಿಧಾನಸಭಾ ಅಂಗಡಿ ಮಾಡಿದ್ರೆ ಈ ಕಡೆ ಶಾಸಕರು ಹಾಗೂ ರಾಜ್ಯ ಅರಣ್ಯ ಕೈಗಾರಿಕಾ ಆ ಸೈಡ್ ಹಂಗಿರ್ತೈತಲ್ರಿ, ಈ ಸೈಡ್ ಆ ಕಡೆನೇ ಮಾಡ್ಬೇಕು, ಈ ಕಡೆ ಮುಖ ಹಾಕಂಗಿಲ್ಲ. ಗೋಪಾಲಕೃಷ್ಣ ಬೆಳ್ಳೂರವರು ಶಂಕುಸ್ಥಾಪನೆಯನ್ನು ನೆರವೇರಿಸಿ ಈಗ ವೇದಿಕೆ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿಕ್ಕೆ ಆಗಮಿಸುತ್ತಿದ್ದಾರೆ. ಎಲ್ಲ ನೋಡಾಕ ಬಂದಿದ್ರು ಈ ಒಂದು ಆವರಣದಲ್ಲಿ ಆಶೀರ್ವಾದ ಕೇಳ್ಕೊಳ್ತಾರೆ. ನಡೀತಾನೆ ಇರ್ತದೆ. ಬಹುಶಃ ಸುಮಾರು ಒಂದು 15 ವರ್ಷಗಳ ಹಿಂದೆ ನಮ್ಮ ಪೊನ್ನರಾಜು ಸಾಹೇಬರು DC ಆದಾಗ ಶಿವಮೊಗ್ಗದಲ್ಲಿ 2 ಕನ್ಸಲ್ಟೆನ್ಸಿಯಲ್ಲಿ ತಿನಿಸುಗಳ ಅಂಗಳ ಫುಡ್ ಕೋರ್ಟ್ ಅನ್ನೋ ಒಂದು ಕಾನ್ಸೆಪ್ಟನ್ನು ತಂದಿದ್ದರು. ಅದು ಇವತ್ತಿಗೂ ಚೆನ್ನಾಗಿ ನಡೀತಾ ಇದೆ. ಒಂದು ಕಡೆ ಸಸ್ಯಾಹಾರ, ಇನ್ನೊಂದು ಕಡೆ ಮಾಂಸಾಹಾರದ ವ್ಯವಸ್ಥೆ ನಡೀತಾ ಇದೆ. ಅದು ಒಂದು ರೀತಿಯಲ್ಲಿ ಅದು ಬೇರೆ ಥರದ ಸ್ಕೀಮ್ ಆಗಿತ್ತು. ಏನು ಸ್ಕೀಮ್ ಆಗಿತ್ತು ಅಂದರೆ 2 ಕನ್ಸಲ್ಟೆನ್ಸಿಗಳು ಮನುಷ್ಯ ಮಲಮೂತ್ರ ಮಾಡ್ತಕ್ಕಂಥ ಜಾಗ ಆಗಿತ್ತು. ಆ ಕನ್ಸಲ್ಟೆನ್ಸಿಗಳು ಅಂದರೆ ದುರ್ಗಿಗುಡಿ ಅಂತ ಏನು ಬರ್ತದೆ ಆ ಏರಿಯಾದಲ್ಲಿ ಎಲ್ಲೂ ಸಾರ್ವಜನಿಕ ಶೌಚಾಲಯ ಇರಲಿಲ್ಲ. ಜನ ಅಲ್ಲಿ ಮಾಡ್ತಿದ್ರು. ಆ ನಾಗರಿಕರೆಲ್ಲ ನಮ್ಮ ಮನೆ ಹಿಂದ್ಗಡೆ ತೊಂದರೆ ಆದರೂ ಅಂದರೆ ಈಗ ನಮ್ಮ ಸಾಗರದಲ್ಲಿ ಬಹುಶಃ ಒಂದು ಸರಿ ನಾವು ಯೋಚನೆ ಮಾಡಿದ್ದೀವಿ. ನಮ್ಮ ಉಷಾ ಮೇಡಮ್ ಇಲ್ಲಿದ್ದಾರೆ. ಈ ಸಾಮ್ರಾಟ್ ಹೋಟ್ಲು ಹಿಂದ್ಗಡೆ, ಭಾಗವತ್ ಡಾಕ್ಟ್ರ್ ಮನೆ ಹಿಂದ್ಗಡೆ ಮಧ್ಯದಲ್ಲಿ ಒಂದು ಕನ್ಸಲ್ಟೆನ್ಸಿ ಯಾವಾಗಲೂ ಕಸದ ರಾಶಿ ಇರುತ್ತೆ. ಅಲ್ಲಿ ನಾವು ಈ ಥರದೊಂದು ಫುಡ್ ಕೋರ್ಟ್ ಮಾಡೋಣ, ಹಳೆ RTO ಆಫೀಸ್ವರೆಗೂ ಮಾಡೋಣ ಅಂತ ಒಂದು ವಿಷಯ ಬಂದಾಗ ಆ ನಾಗರಿಕರು ನಮಗೆ ವಾಸನೆ ಆದರೂ ಕೊಡ್ಕೊತೀವಿ, ಇವರು ಬೆಳತಂಕ ಗಡ 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 ಫ್ರೈಡ್ ರೈಸ್ ಮಾಡೋದು, ಅದನ್ನು ತಿನ್ನಕ್ಕೆ ಬರೋದು, ಆ ನ್ಯೂಸನ್ಸ್ ಇನ್ನೂ ನಮಗೆ ಜಾಸ್ತಿ ಆಗುತ್ತೆ. ನಾಗರಾಜ್ ಬಂದು ಕುತ್ಕೋಬೇಕು ನಮ್ಮ ಸಂಘದ ಕಾನ್ಸೆಪ್ಟ್. ಈಗ ನಾವೇನು ನಮ್ಮ ಗೋಪಾಲಕೃಷ್ಣ ಬೇಳೂರವರು MLA ಆದಮೇಲೆ ಈ ಕಾನ್ಸೆಪ್ಟ್ ಯಾವ ಥರ ಅಂದರೆ 2 ಉದ್ದೇಶಗಳ ಹೊಂದಿರತಕ್ಕಂಥ ಒಂದು ಯೋಜನೆ. ಒಂದು ನಮ್ಮೂರಿನ ಏನು ಈ ಹೈವೇ ಎಲ್ಲ ಅಕ್ಕಪಕ್ಕದಲ್ಲಿ ಜನ ಅವರು ಅಚಾನಶಕ್ತಿಯಲ್ಲಿ ಟಾರ್ಪಲ್ ಕಟ್ಕೊಂಡು ಸೀಟ್ ಹಾಕ್ಕೊಂಡು ರಾತ್ರಿಯೆಲ್ಲ ವ್ಯಾಪಾರ ಮಾಡ್ತಕ್ಕಂಥದ್ದು, ಸಾಮಾನ್ಯ ಕೂಲಿಕಾರರು ಅಥವಾ ಸಾಮಾನ್ಯ ಜನ ರೋಡ್ ಸೈಡ್ ತಿನ್ನೋರು, ಸಾಮಾನ್ಯವಾದ ಬಡವರ್ಗದವರು ಇರ್ತಾರೆ. ಅವರಿಗೂ ನ್ಯಾಯ ಕೊಡಬೇಕು. ಅಂದರೆ ಏಕದಮ್ಮು ನಾವು ಪೇಪರ್ಗಳಲ್ಲಿ ಓದ್ತೀವಿ ಅನ್ನೋ ಭಾವನೆ ಬಂದಿತ್ತು. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ಬರ್ತಾ ಇದ್ದಂಗೆ ಇದು ಟಾಯ್ಲೆಟ್ ರೂಮ್ ರೆಡಿ ಆಗಿದೆ ಪಕ್ಕದಲ್ಲಿ. ನಮ್ಮ ಇಲ್ಲಿ ಮಾಡುವಂಥ ಕಾರ್ಮಿಕರಿಗೆ ಮತ್ತು ತಾಯಿ ಮಗು ಆಸ್ಪತ್ರೆಗೆ ಬಂದಂಥ ಸಾರ್ವಜನಿಕ ಉಪಯೋಗ ಆಗುವಂಥದ್ದು. ಖಾಲಿ ಡೋರೊಂದೇ ಪ್ರಾಬ್ಲಮ್, ನಾಗಪ್ಪನ ಡೋರೊಂದೇ ಪ್ರಾಬ್ಲಮ್ ಇದೆ. ಈ ಸಣ್ಣ ಸಣ್ಣ ಪ್ರಾಬ್ಲಮ್ಗಳು ಸ್ವಲ್ಪ ಲಾಂಗ್ ಎಳೀತಾ ಇದೆ. ಯಾಕಂದರೆ 2.5-3 ವರ್ಷ ಆಗ್ಬಿಡ್ತು ನಮ್ಮ ಶಾಸಕರಾಗಿ. ಈ ಸಣ್ಣ ಇದು ಕೆಲಸಗಳಿಗೆ ನಮ್ಮ ಅಧಿಕಾರಿ ವರ್ಗದವರು ಸರಿಯಾದ ಸಹಕಾರ ಕೊಡಲೇಬೇಕಾಗುತ್ತೆ. ಯಾಕಂದರೆ ಶಾಸಕರು ತಮ್ಮ ಅಭಿಪ್ರಾಯ ತಿಳಿಸ್ತಾರೆ, ತಮ್ಮ ಆಲೋಚನೆಗಳನ್ನ ಹೇಳ್ತಾರೆ, ಚಿಂತನೆ ಮಾಡಿ ಮಾತಾಡ್ತಾರೆ. ಆದರೆ ಅದನ್ನು ಯಶಸ್ವಿಗೊಳಿಸುವಂಥ ಕೆಲಸಗಳೇ ಸ್ವಲ್ಪ ಡಿಲೇ ಆಗ್ತಿದೆ. ಮುಂದಿನ ದಿನಗಳಲ್ಲಿ ಸರಿ ಮಾಡಲೇಬೇಕಾಗುತ್ತೆ. ಯಾಕಂದರೆ ನಮ್ಮ ಈ ಸಂತೋಷ್ ಸದ್ಗುರು ಹೋಟ್ಲ್ ಎದುರುಗಡೆ ಒಂದು ಟಾಯ್ಲೆಟ್ ಆಗಿ 5 ವರ್ಷ ಆಯಿತು. ನಗರಸಭೆ ದುಡ್ಡಲ್ಲಿ ಆಗಿರೋದು. ಉಷಾ ಮೇಡಮ್ ಅವರು ಅಧ್ಯಕ್ಷರಾದಾಗ ಅದು ಇನ್ನೂ ಲೋಕಾರ್ಪಣೆ ಆಗಿಲ್ಲ. ಯಾಕಂದರೆ ಏನಾಗುತ್ತೆ ಅಂದರೆ, ಶಾಸಕರುಗಳು ಆಸಕ್ತಿಯಿಂದ ಸಾರ್ವಜನಿಕ ದೃಷ್ಟಿಯಿಂದ ಒಂದಷ್ಟು ಜನಪರ ಕೆಲಸಗಳನ್ನು ಮಾಡುವಂಥ ಪ್ರಯತ್ನ ಮಾಡಿದಾಗ ನಾವುಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ಸರಿ ಸಹಕಾರ ಕೊಟ್ಟರೆ ಮಾತ್ರ ಜನಕ್ಕೆ ಮುಟ್ಟುವಂಥ ವ್ಯವಸ್ಥೆ ಆಗುತ್ತೆ. ಯಾಕಂದರೆ ಸಣ್ಣ ಎಕ್ಸಾಂಪಲ್ ಅಂದರೆ, ಈಗ ಇಲ್ಲಿ ಇವತ್ತು ಗುದ್ಲಿ ಪೂಜೆ ಮಾಡಿದೆ. ಯಾಕಂದರೆ ಸಾಗರದ ಇತಿಹಾಸದಲ್ಲಿ ಈ ಫುಡ್ ಕೋರ್ಟ್ ಅನ್ನೋ ವಿಚಾರಕ್ಕೆ ನಗರಸಭೆಯಲ್ಲಿ ಕಳೆದ 15 ವರ್ಷದಿಂದ ಬರೀ ಮೀಟಿಂಗಲ್ಲಿ ನಾವು ರೆಸಲ್ಯೂಷನ್ ಮಾಡಿದ್ದೇ ಹೊರತು ನಮ್ಮ ಹತ್ರ ಕಾರ್ಯರೂಪ ತರಕ್ಕೆ ಬರಲೇ ಇಲ್ಲ. ಒಂದು ನನ್ನ ಪ್ರಕಾರ ಉಷಾ ಮೇಡಮ್ ಇದ್ದಾಗಲಾಗಿತ್ತು, ಲಲಿತಮ್ಮ ಅಧ್ಯಕ್ಷದಲ್ಲ ಆಗಿತ್ತು, ಇದು ರೆಸಲ್ಯೂಷನ್ ಮಾಡಿದ್ದು ಫುಡ್ ಕೋರ್ಟ್ ಮಾಡ್ಬೇಕಂತ BJP ಮಾತಾಡಿದ್ರು. ಆ ಮಾತಿನ ಪ್ರಕಾರ ಇವತ್ತು ಅನುದಾನ ತಂದು ಅದನ್ನು ಇಲ್ಲಿ ಅನುಷ್ಠಾನ ತಂದಿದ್ದಾರೆ. ಅದಕ್ಕೆಲ್ಲ ಸಾಗರದ ಜನತೆ ಪರವಾಗಿ ನಮ್ಮ ಶಾಸಕರೇ ದೊಡ್ಡ ವಂದನೆಗಳು ಸ್ವಾಮಿ. ಯಾಕಂದರೆ ಈ ಸಾಗರ ಈಗ ಹಣ ಬಿಡುಗಡೆಯಾಗಿ ಟೆಂಡರ್ ಆಗೋದು ಸ್ವಲ್ಪ ಲೇಟಾಗಿ ಸ್ವಲ್ಪ ತಡವಾಯಿತು. ಇವತ್ತು ಪ್ರಥಮ ಬಾರಿಗೆ ನಮ್ಮ ಕೈಗಾರಿಕೆಯ ವಲಯದ ನಮ್ಮ ಹೈವೇ ಪಕ್ಕದಲ್ಲಿರುವಂಥ ಜಾಗದಲ್ಲಿ ಒಂದಿಷ್ಟು ಅಂಗಡಿಗಳನ್ನು ಮಾಡಬೇಕು. ಒಳ್ಳೆಯ ಜಾಗ ಇತ್ತಲ್ಲಿ. ಆ ಜಾಗವನ್ನು ಗುರುತಿಸಿ ಇವತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೀವಿ. ಈ ಸಭೆಯಲ್ಲಿ ಉಪಸ್ಥಿತರಿರುವಂಥ ನಮ್ಮ ಒಳ್ಳೆ ರೀತಿಯ ಮಾಡಬೇಕಾದ್ರೆ ಸ್ವಲ್ಪ ಲೇಟ್ ಆಗೋದು ಸಹಜ ಆಗಿದೆ. ಸರ್ಕಾರದ ಯೋಜನೆಗಳು ಟೆಂಡರಾಗಿ ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಕೆಲವರು ಹಿಡಿತಾರೆ, ಕೆಲವರು ಹಿಡಿಯಲ್ಲ.
ಅದರ ಬಗ್ಗೆ ಗಮನ ಹರಿಸ್ಬೇಕಾಗುತ್ತೆ. ಇವತ್ತು 3 ಕಡೆ ಹೇಳಿದ್ರಿ. ಈಗ ಒಂದು ಇಲ್ಲಿ ಹಳೆ ಬಸ್ ಸ್ಟ್ಯಾಂಡು, ಇನ್ನೊಂದು ನಮ್ಮ ಶಾಶ್ವತ ಧ್ವಜಸ್ತಂಭದ ಹತ್ರ 3 ಸುಂದರವಾದಂಥ ಒಳ್ಳೆಯ ಕ್ವಾಲಿಟಿ ಇರುವಂಥ ಒಳ್ಳೆಯ ಒಂದು ಇಲ್ಲಿ ಫುಡ್ ಕೋರ್ಟ್ ಮಾಡಬೇಕನ್ನೋದು ಈಗಾಗಲೇ ಆಗಿದೆ. ಈಗಾಗಲೇ ಶುರು ಮಾಡ್ತಾರೆ, ನಾಳಿಂದಲೇ ಶುರು ಮಾಡಲಿಕ್ಕೆ ಹೇಳ್ತೀನಿ. ಯಾಕಂದರೆ ಸಾಗರ ಇವತ್ತು ಪ್ರವಾಸಿಗರು ಭಾಳ ಜನ ಬರ್ತಾರೆ. ಪ್ರವಾಸಿಗರು ಇವತ್ತು ಸಿಗಂದೂರು ಸೇತುವೆ ಆದಮೇಲೆ ಮತ್ತು ಸಿಗಂದೂರಿಗೆ ಬರೋರು, ಅದು ಇಲ್ಲಿಂದ ಮುರುಡೇಶ್ವರಿಗೆ ಹೋಗೋರು, ಇಲ್ಲಿಂದ ಕೊಲ್ಲೂರಿಗೆ ಹೋಗೋರು, ಆಮೇಲೆ ಇಲ್ಲಿಂದ ಶ್ರೀಧರ ಆಶ್ರಮಕ್ಕೆ ಹೋಗೋರು, ಒಡನ್ಬೈಲಿಗೆ ಹೋಗೋರು ಎಲ್ಲ ಏನಾಗಿದೆ. ಆಮೇಲೆ ಜೋಗ ಬರೋರು, ಭಾರಿ ಜನ ಇವತ್ತು ಟೂರಿಸ್ಟ್ ಇವತ್ತು ಸಾಗರ ಬರ್ತಾ ಇದ್ದಾರೆ. ನಾವು ಸಾಗರ ಬಂದಂಥ ಸಂದರ್ಭದಲ್ಲಿ ಒಂದಿಷ್ಟು ನಾವು ಆ ಸ್ವಚ್ಛತೆಯನ್ನು ಕಾಪಾಡದೆ ಹೋದರೆ ಈ ಸಾಗರ ಕ್ಷೇತ್ರದ ಗೌರವ ಅಷ್ಟೊಂದು ಇರೋಲ್ಲ ಅಂತ ನನಗೆ ಅನಿಸ್ತದೆ. ಅದಕ್ಕೋಸ್ಕರ ಇವರೇನಾಗಿದೆ, ಈಗ ಫುಡ್ ಕೋರ್ಟ್ ಮಾಡ್ತಾರೆ, ಎಲ್ಲರೂ ಇವರು ಏನು ಅಂಗಡಿ ಹಾಕ್ಕೊಳ್ತಾರೆ. ಸುಮ್ಮನೆ ಒಂದು ಅಂಗಡಿ ಹಾಕಿ ಗಾಡಿ ಹಾಕ್ಕೊಟ್ರೆ ಅಡ್ಡಿಲ್ಲ, ಅದಕ್ಕೊಂದು ಟಾರ್ಪಲ್ ಎಳೆದು ಸುತ್ತಿ ಆ ಟಾರ್ಪಲ್ ಎಷ್ಟು ಕೊಡ್ಬೋದು. ಸಂಜೆ ಆದರೆ ಎಲ್ಲ ದೊಡ್ಡವರೇ ಕಾರ್ ನಿಲ್ಲಿಸಿ ಬಂದು ತಿಂತಾರಂದರೆ ಸೊ ಒಂದು ಫುಡ್ ಕೋರ್ಟಿಗೆ ಬೆಲೆ ಇದೆ. ಅದಕ್ಕಾಗಿ ನಾನು ಸಾಗರದಲ್ಲಿ ಚಿಂತನೆ ಮಾಡಿ ಇವತ್ತು ಈ ಮಟ್ಟದಲ್ಲಿ ಒಂದು ಮಾಡಬೇಕಂತ ಯೋಚನೆ ಮಾಡಿದ್ದೀನಿ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಶಾಶ್ವತ ಧ್ವಜಸ್ತಂಭದ ಹತ್ರ ಕೇವಲ ಫುಡ್ ಕೋರ್ಟ್ ಒಂದೇ ಅಲ್ಲ, ಅಲ್ಲಿ 2 ಕೋಟಿ ರೂಪಾಯಿದು ಒಂದು ಪಾರ್ಕ್ ಬೇರೆ ಬರ್ತದೆ. ಭಾಳ ಸುಂದರವಾದಂಥ ಒಂದು ಪಾರ್ಕು, ಅಲ್ಲಿ ಫುಡ್ ಕೋರ್ಟ್ ಜೊತೆಗೆ ಪಾರ್ಕು ಇರಬೇಕು. ಮತ್ತು ಅಲ್ಲಿ ಬಂದಂಥವರಿಗೆ ವಾಕಿಂಗ್ ಪಾತ್ ಎಲ್ಲ ಇರುತ್ತೆ, ಅದೇ ಮಕ್ಕಳಿಗೆ ಆಟ ಆಡೋಕ್ಕೆಲ್ಲ ಇರುತ್ತೆ. ಪಾನಿಪುರಿ ಎಲ್ಲ ತಿನ್ನಕ್ಕೆ ಬಂದವರು ಮಕ್ಕಳು ಆಟ ಆಡ್ಬೋದು, ಪಾರ್ಕಲ್ಲಿ ಕುತ್ಕೋಬೋದು, ಮತ್ತು ಒಳ್ಳೆ ಲೈಟಿಂಗ್ ಇಡ್ತೀವಿ, ಮತ್ತು ಕಾರಂಜಿ ಎಲ್ಲ ಬರುತ್ತೆ. ಎಲ್ಲ ಸುಂದರವಾಗಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. ಅಲ್ಲಿ ಯಾವಾಗಲೂ ಎಷ್ಟು ಜನ ಬೇಕಾದರೂ ಬರಲಿಕ್ಕೆ ದೊಡ್ಡ ಮಟ್ಟದಲ್ಲಿ ಇವತ್ತು ಅಲ್ಲಿ ಮಾಡ್ತಾಯಿದ್ದೀವಿ. ಹಾಗಾಗಿ ಒಂದು ಗಣಪತಿ ಕೆರೆ ಮೇಲ್ಗಡೆ ಇರುವಂಥ ಜಾಗದಲ್ಲಿ ಬರೀ ಧ್ವಜಸ್ತಂಭ ಹೊಂದಿದ್ರೆ ಅದೇನು ಉಪಯೋಗ ಆಗೋದಿಲ್ಲ. ಅದ್ರ ಜೊತೆಗೆ ಇವೆಲ್ಲವೂ ಇರಬೇಕು. ಸಂಜೆ ಹೊತ್ತಿಗೆ ನಮ್ಮ ಸಾಗರದ ಜನ ಇರಬೇಕು ಅನ್ನೋ ಉದ್ದೇಶದಿಂದ ಸುಂದರವಾದಂಥ ಅಲ್ಲಿ ಸುಮಾರು 2 ಕೋಟಿ ಪ್ಲಸ್ 60 ಲಕ್ಷ ರೂಪಾಯಿ ಫುಡ್ ಕೋರ್ಟಿಗೂ ಸಹ ಅಲ್ಲಿ ಇಟ್ಟಿದ್ದೀವಿ. ಅದ್ರ ಜೊತೆಗೆ ಬಸ್ ಸ್ಟ್ಯಾಂಡಿದ್ದು ಖಾಲಿ ಬಿದ್ದಿದೆ, ಅಲ್ಲಿ ಪಾರ್ಕಿಂಗ್ ಬೇರೆ ಬೇರೆ ಗಾಡಿಗಳನ್ನ ನಿಲ್ಲಿಸ್ಬಿಟ್ಟು ಅಲ್ಲಿ ಇಲ್ಲಿ ಹೋಗ್ತಾ ಇದ್ದಾರೆ. ಆ ಉದ್ದೇಶದಿಂದ ಇವತ್ತು ಅಲ್ಲೂ ಸಹ ಒಳ್ಳೆಯವಾದಂಥ ಸುಮಾರು ಅಂಗಡಿ ಬರುತ್ತೆ. ಅಲ್ಲಿ ಒಂದು 30 ಅಂಗಡಿ ಮೇಲೆ ಬರ್ಬೋದೇನೋ ನನಗಪ್ಪ. ಒಂದು 30 ಅಂಗಡಿ ಬಂದರೆ ಅಲ್ಲಿ ಇರುವಂಥ ಸುತ್ತಮುತ್ತ ಯಾರ್ಯಾರು ಇದ್ದಾರೆ ಅವರೆಲ್ಲರಿಗೂ ಅಲ್ಲಿ ಸಪ್ರೇಟ್ ಮಾಡ್ತೀವಿ. ವೆಜ್ಜಿಗೆ ಒಂದು ಸೈಟ್ ಕೊಡ್ತೀವಿ, ನಾನ್ ವೆಜ್ಜಿಗೆ ಈ ಸೈಟ್ ಕೊಡ್ತೀವಿ. ಮತ್ತು ಅಲ್ಲಿ ಬಂದಂಥವರಿಗೆ ಶೌಚಾಲಯ ಮತ್ತು ಎಲ್ಲ ರೀತಿ ವ್ಯವಸ್ಥೆ ಮಾಡಿಕೊಡುವಂಥ ರೀತಿಯಲ್ಲಿ ಒಂದು ಒಳ್ಳೆಯ ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ಕೆಲಸ ಮಾಡಬೇಕಂತಾಗಿದೆ. 2,000 ರೂಪಾಯಿ ಕೊಡಬಾರ್ದು, ಚುನಾವಣೆ ನಡೀತೈತೆ ಅಂತೇಳಿ ಕೋರ್ಟಿಗೆ ಹಾಕ್ಕೊಂಡು ಮತ್ತು ಚುನಾವಣೆ ಕಮಿಷನರಿಗೆ ಹೋಗಿ ಅರ್ಜಿ ಕೊಡ್ತಾರೆ ಅಂದರೆ ಏನು ಹೇಳ್ಬೋದು ಹೇಳಿ? ಅದು ಮಾಡಬಾರ್ದು. ಸಾರ್ವಜನಿಕ ಬಡವರು 2,000 ರೂಪಾಯಿ ಕಾಯ್ತಾ ಇರ್ತಾರೆ, ಅವ್ರಿಗೆ ಅನ್ಯಾಯ ಆಗುತ್ತೆ, ಅವ್ರಿಗೆ ದುಃಖ, ಅವ್ರಿಗೆ ಬೇಜಾರಾಗುತ್ತೆ. ಏನು ಇವ್ರೇನು ಕೈಯಿಂದ ಕೊಡೋದಲ್ಲ, ಇವ್ರು ಕೊಡೋಕ್ಕಾಗಲಿ ಅಂದರೆ ಸರ್ಕಾರ ಕೊಡೋದನ್ನ ಅಲ್ಲ, ಅಕ್ಕಿ ಕೊಡ್ಬೋದಂತೆ, ಆಮೇಲೆ ಕರೆಂಟ್ ಫ್ರೀ ಕೊಡ್ಬೋದು, ಎಲ್ಲ ಕೊಡ್ಬೋದು. ಆದರೆ 2,000 ರೂಪಾಯಿ ಕೊಡೋಂಗಿಲ್ಲಂತೆ. ಎಲೆಕ್ಷನಿಗೆ 2,000 ರೂಪಾಯಿ ಕೊಟ್ಬಿಟ್ರೆ ಓಟ್ ಹಾಕ್ಬಿಡ್ತಾರೆ ಅನ್ನೋ ರೀತಿಯಲ್ಲಿ ಇದು ಯಾವ ರೀತಿಯ ಒಂದು ಚಿಂತನೆ ಅವ್ರದ್ದಂತ ನನಗೆ ಗೊತ್ತಿಲ್ಲ. ಬಡವರ ಕಣ್ಣೀರು ಗ್ಯಾರಂಟಿನೂ ಸಹ ಸಾಮಾನ್ಯ ಜನರ ಬದುಕನ್ನು ಬದಲಾವಣೆ ಮಾಡಿದೆ. ಇವತ್ತು ಎಷ್ಟೋ ಜನರು ಇವತ್ತು ಆಟೋದವ್ರಿಗೆ ಗ್ಯಾಸ್ ಇಲ್ಲದೆ ಎಷ್ಟೋ ಜನ ಇವತ್ತು ನಮ್ಮ ಮನೆ ಬಂದಿದ್ರು. ಸರ್ ಗ್ಯಾಸ್ ಇಲ್ಲದೆ ಅದರಲ್ಲಿ ಜಾಸ್ತಿ ದುಡ್ಡು ಮಾಡಿಬಿಟ್ಟಿದ್ದಾರೆ, 108 ರೂಪಾಯಿ 120 ರೂಪಾಯಿ ಮಾಡಿದ 6 ರೂಪಾಯಿ ಮಾಡಿದ್ದಾರೆ. ನಾವು 60-70 ರೂಪಾಯಿ ತೊಗೊಳ್ತಿದ್ದೀವಿ. ಅದು ಗ್ಯಾಸ್ ಈಗ ಅಷ್ಟಾಗಿದೆ. ತಿಳ್ಕೋಬೇಕು, ಇವತ್ತು ಸಾಗರದಲ್ಲಿ ಒಂದು ಇಂಡೋರ್ ರಂಗಮಂದಿರ ಇರಲಿಲ್ಲ ಇಷ್ಟು ವರ್ಷಗಳ. ಈಗ 1,000 ಸೀಟ್ ಇರುವಂಥ ನಮ್ಮ ಬ್ರಾಸಮ್ ಎದುರಿಗಿರುವ ಜಾಗದಲ್ಲಿ ಇವತ್ತು ಒಂದು ಈಗಾಗಲೇ 5 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೇನೆ. ಟೋಟಲ್ 9 ಕೋಟಿ ರಂಗಮಂದಿರ, ಇಂಡೋರ್ ರಂಗಮಂದಿರವನ್ನು ಮಾಡಲಿಕ್ಕೆ ಅದು ಸಹ ಇವತ್ತು ಸಾಗರದ ಜನರಿಗೆ ಇವತ್ತು ಸಿಗುವಂಥದ್ದು. ಡಿಪಾರ್ಟ್ಮೆಂಟಿಂದ ಆರ್ಡರ್ ಆಗಿ ಬಂದಿದೆ, 2 ಕೋಟಿನೂ ಬರುತ್ತೆ. ಅದು ದುಡ್ಡು ಬಂದೇ ಬರುತ್ತೆ. ಅದಕ್ಕಿಂತ ಮುಂಚೆ ನಾವು ಅಡ್ವಾನ್ಸ್ ಆಗಿ ಮಾಡಿದ್ದಿದೆ, ನಮ್ಮ ದುಡ್ಡು ಬೇರೆ ಇದರಲ್ಲೂ ಹಾಕಿದ್ದು ನಮಗಿದೆ. ಹಾಗಾಗಿ ಇವತ್ತು ಇಲ್ಲಿ ಸುಂದರವಾದಂಥ ಒಂದು ಒಳ್ಳೆಯ ಫುಡ್ ಕೋರ್ಟ್ ಆದರೆ ನೋಡಿ ಎಷ್ಟು ಗಲೀಜಿತ್ತು. ಇವಾಗ ನೋಡಿ ಎಷ್ಟು ಕ್ಲೀನ್ ಆದಮೇಲೆ ಗೊತ್ತಾಗ್ತದೆ ಇಷ್ಟು ಜಾಗ ಇದೆ ಅಂತ ನಮಗೆ. ಅಷ್ಟು ಚೆನ್ನಾಗಿ ಕಾಣ್ತದೆ. ಅದಕ್ಕೆ ಸಾಕು ಇಟ್ಟುಬಿಡ್ತೀವಿ, ಅಲ್ಲಿ ಕ್ಲೀನ್ ಮಾಡಿ ಇಟ್ಟಿರ್ತೀವಿ. ಒಟ್ಟಾಗೆ ಈ ಭಾಗದ ಜನರು ಬಹುಶಃ ಇಲ್ಲಿ ನಿಮ್ಮ ಇವರು ಬರ್ತಾರೆ, ರಜನಿಕಾಂತ್ ಅವರು, ನಿಮ್ಮ ಕಡೆಯವರು ಇಲ್ಲಿ ತಿಂಡಿಗೆ ರಜನಿಕಾಂತ್ ಅವರು, ಸರ್ ನನಗೊಂದು ಶೌಚಾಲಯ ಬೇಕು, ಇಲ್ಲಿ ಭಾಳ ಜನ ಕೆಲಸ ಮಾಡ್ತಾರೆ, ವರ್ಕರ್ಸ್ ಇದ್ದಾರೆ ಈ ನಮ್ಮ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅಂದರು. ತಕ್ಷಣ 20 ಲಕ್ಷ ರೂಪಾಯಿ ಅದನ್ನು ಅವತ್ತು ಕೊಟ್ಟು ಇಲ್ಲಿ ಈಗಾಗಲೇ ರೆಡಿ ಇದೆ. ಆ ಡೋರ್ ಒಂದು ಚೇಂಜ್ ಮಾಡಿ ಕೊಟ್ಟರೆ ಅದು ಉದ್ಘಾಟನೆ ಮಾಡೋಕ್ಕೆ ತಯಾರಿದ್ದೀವಿ ರಜನಿಕಾಂತ್. ಹಾಗೆ ಅದನ್ನು ನಮಗೆ ಮನಸ್ಸಿರಬೇಕು. ಮಾಡ್ತಾರಂತ ಹೇಳಿ ಅದನ್ನ ನಿಲ್ಲಿಸ್ಬಿಟ್ರು. ಅದನ್ನ ಅಂದರೆ ಸಾಬ್ರು ಮೀನು ಮಾರ್ತಾರೆ, ಅವ್ರಿಗೆ ಕೊಡಬಾರ್ದು ಅಂತ ಹೇಳಿ ನಿಲ್ಲಿಸಿದ್ರು, ಏನೋ ಗೊತ್ತಿಲ್ಲ, ಅದನ್ನು ನಿಲ್ಲಿಸಿದ್ರು. ಸಾಬ್ರು ಮೀನು ಮಾರ್ಬೋದು, ತಿನ್ನೋರು ನಾವು, ಹೋಗೋರು ನಾವು ಮೂಗು ಮುಚ್ಕೊಂಡು ಹೋಗೋಕ್ಕಾಗತ್ತಾ?
ಆಗಲ್ಲ. ಅದು ಯಾರು ಯೋಚನೆ ಮಾಡಬೇಕಲ್ಲ. ಯಾರೋ ಮಾರ್ಬೋದು ಇರಲಿ ಅಲ್ವಾ. ಆದರೆ ಎಂತೆಂಥ ಜನ ಹೋಗ್ತಾರೆ ಇವತ್ತು. ಹೆಣ್ಮಕ್ಳು ಪಾಪ ಮೀನು ತರಕ್ಕೆ ಹೋಗ್ತಾರೆ, ಅವಾಗ ಹೋಗ್ತಾರೆ, ಈಗ ಹೋಗ್ತಾರೆ, ಮಟನ್ ತರಕ್ಕೆ ಹೋಗ್ತಾರೆ. ಅಲ್ಲಿ ಹೇಗಿರಬೇಕು, ಸ್ವಚ್ಛತೆ ಇರಬೇಕಲ್ಲ, ಅದು ಇಲ್ಲ. ಅದಕ್ಕೋಸ್ಕರ ಅಲ್ಲೂ ಸಹ ನಿಂತೋಗಿತ್ತು. ಈಗ 1,30,30,00,000 ರೂಪಾಯಿ ಬಿಡುಗಡೆ ಮಾಡಿದ್ದೀನಿ. ಅದನ್ನು ಸಹ ಸದ್ಯದಲ್ಲೇ ರೆಡಿ ಮಾಡಿ ಸಾಗರದ ಜನರಿಗೆ ಅಲ್ಲಿ ಒಳ್ಳೆ ರೀತಿಯ ಮಾರ್ಕೆಟ್ ಮಾಡಿಕೊಡೋ ಜವಾಬ್ದಾರಿ ನಂದಿದೆ. ಇದೆಲ್ಲ ನನ್ನ ಚಿಂತನೆ. ಬಾಕಿರ್ದೆಲ್ಲ ನನಗೇನು ಗೊತ್ತಿಲ್ಲ. ಅದೊಂದೇ ಅಲ್ಲ, ಹಳೆ ಫಿಶ್ ಮಾರ್ಕೆಟನ್ನು ಒಳ್ಳೆ ಪಾರ್ಕ್ ಮಾಡಿಕೊಡ್ತೀನಿ. ಅಲ್ಲಿ ಯಾವುದು ಇದಾಗೇ ಇಲ್ಲ. ಅಲ್ಲಿ ಒಳ್ಳೆ ಪಾರ್ಕ್, ಮೀನು ತಗೊಂಡು ಸ್ವಲ್ಪ ಕೂತಾರೆ ನಮ್ಮ ತಂಗಿರು ಹೋಗ್ಬೇಕು, ಹಂಗೆ ಆ ಥರನೇ ಇಟ್ಟಿದ್ದೀವಿ. ಈಗ ಯಾರು